ಕುಶಾಲನಗರ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಮತ್ತು ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಸಮಾರಂಭ ನಡೆಯಿತು. ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಭರವಸೆಯ ಬೆಳಕಾದವರು. ಸಂವಿಧಾನ ರಚನೆಯ ಮೂಲಕ ಪ್ರತಿಯೊಬ್ಬರಿಗೂ ಗೌರವದ ಬದುಕನ್ನು ಕಲ್ಪಿಸಿದವರು. ವ್ಯಕ್ತಿಗಳ ಸಮಾನತೆಯ ಹರಿಕಾರರು. ನಂತರ ಮಾತನಾಡಿದವರು, ಸಾಮಾಜಿಕ ಕ್ರಾಂತಿಯ ಹರಿಕಾರರಾದ, ನಡೆದಾಡುವ ವಿಶ್ವಕೋಶದಂತಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮಹಾನ್ ಚೇತನ ಅಂತ ಬಣ್ಣಿಸಿದರು. ಅಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರನ್ನು ಅಸ್ಪೃಶ್ಯರೆಂದು ಪರಿಗಣಿಸಲಾಗಿತ್ತು. ಮಹರ್ ಜಾತಿಯಲ್ಲಿ ಜನಿಸಿದ ಇವರು ಅನೇಕ ಸಾಮಾಜಿಕ ಆರ್ಥಿಕ ತಾರತಮ್ಯಕ್ಕೆ ಒಳಗಾದವರು. ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದಿದಾಗ ಅಂದಿನ ಶಿಕ್ಷಣ ಪದ್ಧತಿಯನ್ನು ಅಸ್ಪೃಶ್ಯ ಮಕ್ಕಳನ್ನು ಹೇಗೆ ತಾರತಮ್ಯದಿಂದ ಕಾಣುತ್ತಿದ್ದರು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಆದರೆ ಅವುಗಳಿಂದ ಹೊರಬರಬೇಕಾದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಮನಗೊಂಡ ಅಂಬೇಡ್ಕರ್ ಅವರು ಹಲವಾರು ಚಳುವಳಿಗಳ ಮೂಲಕ ಶಿಕ್ಷಣದ ಹಕ್ಕನ್ನು ಪ್ರತಿಪಾದಿಸಿದರು. ಡಿಎಸ್ಎಸ್ ಮುಖಂಡ ಕೆ.ಬಿ. ರಾಜು ಮಾತನಾಡಿ, ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಹೋರಾಟದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಸಮ ಸಮಾಜವನ್ನು ಕಟ್ಟುವ ದಿಕ್ಕಿನಲ್ಲಿ ಸಾಗಬೇಕಾದ್ರೆ ಒಬ್ಬ ನಾಯಕನಿಗೆ ಒಂದು ವೇದಿಕೆ ಸಿಗಬೇಕು. ಇವತ್ತು ವೇದಿಕೆಯಲ್ಲಿ ನಿಮ್ಮ ಎದುರುಗಡೆ ನಾನು ಮಾತಾಡ್ತಿದ್ದೆ ಅಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಕೊಡುಗೆ. ಶತಮಾನಗಳಿಂದ ನಾಯಿ, ನರಿ, ಪ್ರಾಣಿ ಪಕ್ಷಿಗಳಿಗಿಂತ ಕೀಳಾಗಿ ಬದುಕಿದಂಥ ನಮಗೆ ಸರ್ವಸ್ವವನ್ನು ತ್ಯಾಗ ಮಾಡಿ ನಮಗೆ ಬದುಕನ್ನು ಕೊಟ್ಟಿದ್ದಂಥ ಭಾರತ ರತ್ನ, ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್. 168 ದೇಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪೂಜಿಸ್ತವೆ. ಹೆಣ್ಣುಮಕ್ಕಳು ಬಾಬಾ ಸಾಹೇಬ್ ಅಂತ ಹೆಣ್ಮಕ್ಳು ಬಿರುದನ್ನೇ ಕೊಟ್ಟಿದ್ದಾರೆ. ನಮಗೆ ತಂದೆ ನೀವು ಅಂತ ಹೆಣ್ಮಕ್ಳು ಈ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದು ಈ ನನ್ನ ಈ ಪರಿಶ್ರಮದ ಫಲದಿಂದ ಮೇಲೆದ್ದು ಬಂದಂಥ ವಿದ್ಯಾವಂತರು ಮತ್ತು ಉದ್ಯೋಗಸ್ಥರು ತಮ್ಮ ಸ್ವಂತ ಊರಿಗೆ ಹೋಗಿ ಅಲ್ಲಿ ಈ ಜನಗಳನ್ನು ಜಾಗೃತಿಗೊಳಿಸ್ತಾರೆ. ಮತ್ತು ಈ ಓಟಿನ ಶನಿವಾರ ಸಂತೆ ಪ್ರೌಢಶಾಲಾ ಶಿಕ್ಷಕ ಜಯಕುಮಾರ್, ನಿವೃತ್ತ ಅರಣ್ಯಾಧಿಕಾರಿ ಸಿದ್ದಪ್ಪ, ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಬ್ದುಲ್ ರಜಾಕ್, ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್, ವೃತ್ತ ನಿರೀಕ್ಷಕ ಪ್ರದೀಪ್, ಕುಶಾಲನಗರ ಪ್ರೆಸ್ ಕ್ಲಬ್ ಅಧ್ಯಕ್ಷ ರಘು ಕೋಟಿ, ದಲಿತ ಸಂಘಟನೆಗಳ ಪ್ರಮುಖರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.